ಸರ್ ಆಂಟಿಬಯೋಟಿಕ್ಸ್ ತಗೊಂಡ್ರೆ ಗುಡ್ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ವಾಶ್ ಔಟ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ IBS ಗೆ ಟ್ರೀಟ್ಮೆಂಟ್ ಏನು ಹಾಗಿದ್ರೆ? IBS ಗೆ ನಾನು ಹೇಳದ್ನಲ್ಲ ನಿಮಗೆ, ಈ ತರ ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡಾಗ ಕೆಲವು ದಿನ ಬವೆಲ್ ರೆಸ್ಟ್ ಕೊಡಬೇಕಾಗತ್ತೆ. ಮತ್ತು ಅದಕ್ಕೆ ಒಂದು ಲಿಸ್ಟ್ ಮಾಡ್ಕೋಬೇಕು. ಡಾಕ್ಟ್ರನ್ನ ಕೇಳೋದಲ್ಲ ನಾನು ಏನು ತಿನ್ನಬೇಕು, ಏನು ಬಿಡಬೇಕು, ಯಾವ ಆಹಾರ ನಾನು ತಿಂದರೆ ನನ್ನ ಹೊಟ್ಟೆ ತಣ್ಣಗಿರುತ್ತೆ. ಕಾಮಾಗಿರ್ಬೇಕು. ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅವಾಗ ಏನಾಗುತ್ತೆ ಅಂದರೆ ಈ ಅಡ್ರಿನಲಿನ್ ಕಾರ್ಟಿಸಾಲ್ ಬಂದಾಗ ರೋಡ್ ಸೈಡಲ್ಲಿ ನೀವು ಎಲ್ಲಿ ನೋಡಿದ್ರು ಕರಿತಾ ಇರ್ತಾರೆ. ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತಿನ್ನಕ್ಕೆ. ಸೊ ನಾವು ಅಂಥದ್ದು ತಿಂದಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಎಲ್ಲ ಈಗ ಕ್ಯಾನ್ಸರ್ ಬಂತು ಅಂತೀವಿ. ಸರ್ ಆಂಟಿಬಯೋಟಿಕ್ಸ್ ತಗೊಂಡ್ರೆ ಗುಡ್ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ವಾಶ್ ಔಟ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ IBS ಗೆ ಟ್ರೀಟ್ಮೆಂಟ್ ಏನು ಹಾಗಿದ್ರೆ? IBS ಗೆ ನಾನು ಹೇಳದ್ನಲ್ಲ ನಿಮಗೆ, ಈ ಥರ ನಾವು ಫಸ್ಟು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಟೈಮಿಗೆ ಆಹಾರ ತಿನ್ನಬೇಕು ಮುಖ್ಯವಾಗಿ. ಮತ್ತು ಆ್ಯಂಟಿಬಯೋಟಿಕ್ಸ್ ಎಲ್ಲ ತಗೊಂಡಾಗ ಕೆಲವು ದಿನ ಬವೆಲ್ ರೆಸ್ಟ್ ಕೊಡಬೇಕಾಗತ್ತೆ. ಮತ್ತು ಅದಕ್ಕೆ ಬೇಕಾದಂಥ ಕೆಲವು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕ್ಯಾಪ್ಸೂಲ್ಗಳು ಇರ್ತವೆ, ಅದು ತೊಗೋಬೇಕು. ಅದು ಆಗಲ್ಲ, ನನಗೆ ಇಷ್ಟ ಆಗಲ್ಲ ನನಗೆ ಮಾತೆ ತೊಗೊಳೋದು, ಅಟ್ಲೀಸ್ಟ್ ಮೊಸರಾದರೂ ತಿನ್ನಬೇಕು. ಮೊಸರಿನಲ್ಲಿದೆ ಲ್ಯಾಕ್ಟೋಬ್ಯಾಸಿಲಸ್, ಅದು ತೊಗೋಬೋದು. ಮೊಸರು ಆಹಾರ ಅಂತ ತಿಂದರೆ ಏನು ತೊಂದರೆ ಆಗಲ್ಲ. ಮತ್ತು ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡಬೇಕು, ನನಗೆ ಏನು ತಿಂದರೆ ಹೊಟ್ಟೆ ಚೆನ್ನಾಗಿರುತ್ತೆ. ಒಬ್ರಿಗೆ ಚೆನ್ನಾಗಿದ್ದಿದ್ದು ಇನ್ನೊಬ್ರಿಗೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಯಾವಾಗ ನಮ್ಮ ಬೆರಳು ಇಂಪ್ರಿಂಟು ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ವೇರಿಯೇಷನ್ ಇರುತ್ತೆ, ಹಂಗೆ ಪ್ರತಿಯೊಬ್ಬ ಮನುಷ್ಯನೂ ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ಒಬ್ನಿಗೆ ಬೇಕಾದ್ದು ಇನ್ನೊಬ್ನಿಗೆ ಆಗ್ಬೇಕಾದಿಲ್ಲ. ನಿಮಗೆ ಚೆನ್ನಾಗಿರ್ಬೋದು, ನನಗೆ ಚೆನ್ನಾಗಿಲ್ದಲ್ಲೇ ಇರ್ಬೋದು. ಆದ್ದರಿಂದ ನಾನು ಒಂದು ಲಿಸ್ಟ್ ಮಾಡ್ಕೋಬೇಕು. ಡಾಕ್ಟ್ರನ್ನ ಕೇಳೋದಲ್ಲ ನಾನು ಏನು ತಿನ್ನಬೇಕು, ಏನು ಬಿಡಬೇಕು, ಯಾವಾಗ ನನಗೆ ನಾನು ಅರ್ಥ ಮಾಡ್ಕೋಬೇಕು. ಯಾವ ಆಹಾರ ನಾನು ತಿಂದರೆ ನನ್ನ ಹೊಟ್ಟೆ ತಣ್ಣಗಿರುತ್ತೆ. ಸೊ ಆ ಥರ ಆಹಾರಗಳನ್ನ ನೀನು ಚಾಯ್ಸ್ ಮಾಡಿಕೊಂಡು ಆ ಥರ ನೆನಪಿಟ್ಕೊಂಡು ತಿಂತಾ ಇದ್ರೆ ಈ ಪ್ರಾಬ್ಲಮ್ ಬರಲ್ಲ. ಮತ್ತು ಕಾಮಾಗಿರ್ಬೇಕು. ಜಾಸ್ತಿ ಹೊತ್ತು ಸ್ಟ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಬಾಡಿನಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲು. ಅವಾಗ ಏನಾಗುತ್ತೆ ಅಂದರೆ ಈ ಅಡ್ರಿನಲಿನ್ ಕಾರ್ಟಿಸಾಲ್ ಬಂದಾಗ ಈ ಕರ್ಲ್ನಿಂದ ರಕ್ತ ಜಾಸ್ತಿ ಹೊರಗಡೆಗೆ ಹೋಗುತ್ತೆ. ಯಾವಾಗ ರಕ್ತ ಜಾಸ್ತಿ ಆಗುತ್ತೆ ಕರ್ಲಿಗೆ ಕಮ್ಮಿ ಆಗುತ್ತೆ, ಆವಾಗ ಅದು ಕೆಲಸ ಮಾಡೋದು ತೊಂದರೆ ಆಗುತ್ತೆ. ಆವಾಗ ಅದರ ಫಂಕ್ಷನ್ ಡ್ಯಾಮೇಜ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಸ್ಮೋಕಿಂಗು 100% ನಾನು ಪ್ರತಿ ಸತಿನೂ ಹೇಳ್ತಲೇ ಇರ್ತೀನಿ, ಸ್ಮೋಕಿಂಗು, ಆಲ್ಕೋಹಾಲು ಇವೆರಡೂ ಡೇಂಜರಸ್ಸು. ಬಿಕಾಸ್ ದೇ ಆರ್ ಕೆಮಿಕಲ್ಸ್. ಬೇಸಿಕಲಿ ದೇ ಆರ್ ಕೆಮಿಕಲ್ಸ್. ಕೆಫೀನ್ ಈಸ್ ಆಲ್ಸೋ ಕೆಮಿಕಲ್ಲು, ನಿಕೋಟಿನ್ ಈಸ್ ಆಲ್ಸೋ ಎ ಕೆಮಿಕಲ್ಲು, ಆ್ಯಂಡ್ ಆಲ್ಸೋ ಯುವರ್ ಈಥೈಲ್ ಆಲ್ಕೋಹಾಲ್. ನೀವು ಕುಡಿಯೋದ್ರಲ್ಲಿ ವಿಸ್ಕಿ ಅದು ಇದರಲ್ಲಿ ಮದ್ಯಪಾನದಲ್ಲಿ ನಿಮಗೆ ಈಥೈಲ್ ಆಲ್ಕೋಹಾಲ್ ಬರುತ್ತೆ. ಡೇಂಜರಸ್ ಟು ಯುವರ್ ಗಟ್ ಹೆಲ್ತ್. ಸೇಮ್ ನೀವು ಸ್ಮೋಕಿಂಗ್ ಮಾಡಿದ್ರೆ ನಿಕೋಟಿನ್ ಬರುತ್ತೆ. ಎಗೇನ್ ಇಟ್ ಈಸ್ ಆಲ್ಸೋ ಎ ಕೆಮಿಕಲ್. ಯುವರ್ ಇನ್ಹಲೇಷನ್, ಹೆಂಗೆ ಆಸ್ಮಾದವ್ರು ಹೆಂಗೆ ಔಷಧಿ ತೊಗೊಂಡು ಕಮ್ಮಿ ಮಾಡ್ಕೋತಾರೆ, ಹಂಗೆ ನೀವು ಅದನ್ನು ತುಂಬ್ತಾ ಇದ್ದೀರಾ ಒಳಗಡೆಗೆ. ಸೊ ದಟ್ ವಿಲ್ ಆಲ್ಸೋ ಹ್ಯಾವ್ ಆನ್ ಇಂಪ್ಯಾಕ್ಟ್ ಆನ್ ಯು. ಸೇಮ್ ವೇ ನೀವು ಈ ನಮ್ಮ ಜಾಸ್ತಿ ಫ್ರೈಡ್ ಫುಡ್ಡು, ಆಮೇಲೆ ಅವಾಗ ಏನಾಗಿದೆ ಅಂದರೆ ರೋಡ್ ಸೈಡಲ್ಲಿ ನೀವು ಎಲ್ಲಿ ನೋಡಿದ್ರು ಕರಿತಾ ಇರ್ತಾರೆ. ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ. ರಿಪೀಟೆಡ್ ಆಯಿಲ್ ಹೀಟ್ ಆಗಿರೋದ್ರಿಂದ ಕಾರ್ಸಿನೋಜನ್ಸ್ ಬರುತ್ತೆ. ಟ್ರಾನ್ಸ್ ಫ್ಯಾಟ್ ರಿಲೀಸ್ ಆಗುತ್ತೆ. ಎಸ್, ಕಾರ್ಸಿನೋಜನ್ ಯಾವಾಗ ಜಾಸ್ತಿ ಆಗುತ್ತೆ, ಇವಾಗ ಪ್ರೀ ಕಾರ್ಸಿನೋಜನಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ರಿಪೀಟೆಡ್ ಹೀಟ್ ಮಾಡಿದ ಆಯಿಲ್ಗಳಲ್ಲೆಲ್ಲ ಅಂದರೆ ಕರ್ಗಿರ್ಬೇಕು ಅಂತೀವಲ್ಲ, ಅವೆಲ್ಲ ಪ್ರಾಬ್ಲಮ್ಸ್. ದೇ ಆರ್ ಆಲ್ ಪ್ರೀ ಕಾರ್ಸಿನೋಜನಿಕ್ ಎಲಿಮೆಂಟ್ಸ್. ಸೊ ನಾವು ಅಂಥದ್ದು ತಿಂದಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಎಲ್ಲ ಈಗ ಕ್ಯಾನ್ಸರ್ ಬಂತು ಅಂತೀವಿ. ನಂಗೆ ಗೊತ್ತೇ ಇಲ್ಲ, ನಾನು ಏನೂ ಮಾಡ್ತಿರ್ಲಿಲ್ಲ, ಅಯ್ಯೋ ನನಗೆ ಕ್ಯಾನ್ಸರ್ ಬಂದ್ಬಿಡ್ತು ಅಂತಾರಲ್ಲ, ಈ ಥರ ನಾನೊಂದು ನಾನ್ ವೆಜ್ ತಿಂತಿರ್ಲಿಲ್ಲ, ಏನೂ ತಿಂತಿರ್ಲಿಲ್ಲ. ಅದರಿಂದ ಏನಾಗೋಗುತ್ತೆ ಅಂದರೆ ಈ ದೀಸ್ ಆರ್ ಆಲ್ ಕಾರ್ಸಿನೋಜನ್. ಒಂದಿನ ತಿಂದುಬಿಟ್ರೆ ಬರಲ್ಲ. ಇವತ್ತು ಒಂದಿನ ತಿಂದ್ಬಿಟ್ಟು ನಾಳೆ ಬೆಳಗ್ಗೆ ಬರ್ತದೆ ಇಲ್ಲ. ಎಲ್ಲ ಒಂದು 10-15 ವರ್ಷ 20 ವರ್ಷ ಮಾಡ್ಕೊಂಡ್ಬಂದ್ರೆ ಇವೆಲ್ಲ ನಿಮಗೆ ಬಳುವಳಿಯಾಗಿ ನೀವು 40-50 ವರ್ಷ ಆದಾಗ ತಗಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.